ನಾನು ನೋಡೋದಕ್ಕೆ ಸ್ವಲ್ಪ ದಪ್ಪ ಇದ್ದೀನಿ. ನನ್ನ ಸೈಜ್ಗಳು 36, 32, 38. ಸ್ವಲ್ಪ ಬಿಳಿಯಾಗಿಯೇ ಇದ್ದೀನಿ. ನನ್ನ ಎದೆ ಅಂತೂ ತುಂಬಾ ಉಬ್ಬಿ ನೋಡೋರಿಗೆ ಒಳ್ಳೆ ಮಜಾ ಕೊಡುತ್ತೆ. ಬೆಂಗಳೂರಿನಲ್ಲಿ ನಾನು ನನ್ನ ಅಕ್ಕನ ಮನೆಯಲ್ಲಿ ಇದ್ದೀನಿ. ಮನೆಯಲ್ಲಿ ನಾನು, ನನ್ನ ಅಕ್ಕ ಮತ್ತೆ ನಮ್ಮ ಭಾವ ಇರೋದು. ಸೊರ್ಗೆ ಬಂದರೆ ನನ್ನ ಭಾವ ಸುರಸುಂದರಾಂಗ. ಅವರು ಒಳ್ಳೆ ಹೈಟ್, ಒಳ್ಳೆ ಬಾಡಿ, ಒಳ್ಳೆ ಕೆಲಸ, ಒಳ್ಳೆ ಗುಣ. ಅವರಿಗೆ ಶಿಫ್ಟ್ ಲೆಕ್ಕದಲ್ಲಿ ಕೆಲಸ. ನನ್ನ ಅಕ್ಕ ಸ್ವಲ್ಪ ಸಣ್ಣ, ಆದರೆ ನನಗಿಂತ ಒಂದು ಚೂರು ಹೈಟ್ ಇದ್ದಾಳೆ. ಜಗಳಗಂಟಿ. ಅವಳು ಕೂಡ ಕೆಲಸಕ್ಕೆ ಹೋಗುತ್ತಾಳೆ. ಮನೆಯಲ್ಲಿ ವಾರಕ್ಕೆ 4 ಸಲ ಆದ್ರೂ ಅಕ್ಕ ಭಾವನ ಜಗಳ ಆಗುತ್ತಿತ್ತು. ಪಾಪ ನಮ್ಮ ಭಾವ ಏನೂ ಅಂತಿರಲಿಲ್ಲ. ಹೀಗೆ ಒಂದು ದಿನ ಕೆಲಸದಿಂದ ಮನೆಗೆ ಬಂದೆ. ಮನೆಯಲ್ಲಿ ಅಕ್ಕ ಭಾವ ಇದ್ರು. ಆಗಲೇ ಅಕ್ಕನ ಮುಖ ಊದಿತ್ತು ಕೋಪದಿಂದ. ನಾನು ಕೈಕಾಲು ತೊಳೆದುಕೊಂಡು ಬಂದು ಭಾವನ ಹತ್ತಿರ ಹೋಗಿ, ಏನ್ ಭಾವ, ಏನ್ ಮಾಡ್ತಾ ಇದ್ದೀರಾ ಅಂದೆ. ಅದಕ್ಕೆ ಭಾವ ನನ್ನ ನೋಡಿ ಅಕ್ಕನ ಕಡೆ ತೋರಿಸುತ್ತಾ ತಲೆ ಚಚ್ಚಿಕೊಂಡರು. ಪಾಪ ಭಾವನ ನೋಡಿ ನನಗೆ ಅಯ್ಯೋ ಪಾಪ ಅಂತ ಅನಿಸಿತು. ಭಾವನಿಗೆ ಒಂದು ಸ್ಮೈಲ್ ಕೊಟ್ಟು ಅಡಿಗೆ ಮನೆಗೆ ಹೋದೆ. ಅಕ್ಕ ಅಡಿಗೆ ಮಾಡ್ತಾ ಇದ್ಲು. ಏನಕ್ಕ, ಏನ್ ಅಡಿಗೆ ಮಾಡ್ತಾ ಇದ್ದೀಯಾ ಅಂದೆ. ಅದಕ್ಕೆ ಅವಳು, ಕಾಣಿಸ್ತಾ ಇಲ್ವಾ, ಅಡಿಗೆ ಮಾಡ್ತಾ ಇರೋದು, ಮತ್ತೆ ಏನ್ ಕೇಳೋದು ಅಂತ ರೇಗಿದ್ಲು. ನಾನು, ಯಾಕೆ ಅಕ್ಕ, ಈಗ ಏನಾಯ್ತು ಅಂತ ಹೀಗೆ ಎಗರಾಡ್ತಾ ಇದ್ದೀಯಾ ಅಂದೆ. ಅವಳಿಗೆ ಇನ್ನೂ ಕೋಪ ಬಂದು, ಹೌದಮ್ಮ, ನಿನಗೂ ನಿನ್ನ ಭಾವನಿಗೂ ಹಾಗೇನೆ. ನಾನು ಏನ್ ಮಾತಾಡಿದ್ರೂ ನಿಮಗೆ ಎಗರಾಡೋ ಹಾಗೆ ಕಾಣುತ್ತೆ. ನನ್ನ ಕರ್ಮ ಅಂದ್ಲು. ಇವಳ ತಂಟೆ ಬೇಡ ಅಂತ ನಾನು ಅಡಿಗೆ ಮನೆಯಿಂದ ಆಚೆ ಬಂದು ಹಾಲ್ ರೂಮಿನಲ್ಲಿ ಕೂತೆ. ಅಕ್ಕ ಅಡಿಗೆ ಮನೆಯಲ್ಲಿ ರೆಗಾಡಿಕೊಂಡು ಅಡಿಗೆ ಮಾಡಿ ತಂದು ಇಟ್ಲು. ಎಲ್ಲರನ್ನೂ ಕರೆದಳು. ನಾವು ಊಟಕ್ಕೆ ಕೂತ್ವಿ. ಅವಳು ಮಾಡಿದ ಅಡಿಗೆ ತುಂಬಾನೇ ಕೆಟ್ಟದಾಗಿತ್ತು. ನಾನು, ಭಾವ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡೆವು. ವಿಧಿ ಇಲ್ಲದೆ ಸುಮ್ಮನೆ ಊಟ ಮಾಡಿದೆವು. ಊಟ ಆದಮೇಲೆ ಭಾವ ಟಿವಿ ನೋಡುತ್ತಾ ಇದ್ರು. ನಾನು ಪಾತ್ರೆಗಳನ್ನ ತೊಳೆದು ಬಂದೆ. ಅಕ್ಕ ಕಾಣಿಸಲಿಲ್ಲ. ಅದಕ್ಕೆ ಭಾವನ ಕೇಳಿದೆ. ಅದಕ್ಕೆ ಅವರು, ನೋಡಮ್ಮ ಅಲ್ಲಿ, ಬಾಗಿಲು ಹಾಕಿಕೊಂಡು ನಿದ್ದೆ ಮಾಡ್ತಾ ಇದ್ದಾಳೆ. ಪೂರ್ಣವಿರಾಮ ಏಕ ಉದ್ಧರಣ ಚಿಹ್ನೆ ಏಕ ಉದ್ಧರಣ ಚಿಹ್ನೆ ಅಂದರು. ನಾನು ನಗುತ್ತಾ, ನೀವೇನು ಮಾಡ್ತಾ ಇದ್ದೀರಾ ಮತ್ತೆ, ಹೋಗಿ ಅಂದೆ. ಭಾವ, ಆಹಾ, ನೀನೊಬ್ಬಳು ಇದ್ದೆ ಕಣೆ, ನನ್ನ ನೋಡಿ ನಗಾಡೋಕೆ ಅಂದರು. ನನಗೆ ಸ್ವಲ್ಪ ಬೇಜಾರಾಯ್ತು. ನಾನು, ಹಾಗಲ್ಲ ಭಾವ, ನೀವು ಹೋಗಿ ಮಲಗಿಕೊಳ್ಳಿ ಅಂತ ಹೇಳಿದ್ದು ಅಂದೆ. ಆಗ ಭಾವ, ನಿನ್ನ ಅಕ್ಕನ ತರ ನನಗೆ 8.30ಗೆ ನಿದ್ದೆ ಬರೋಲ್ಲ ಕಣೆ ಅಂದರು. ನಾನು, ಸರಿ ಬಿಡಿ, ಟಿವಿ ನೋಡೋಣ ಬನ್ನಿ ಅಂತ ಹೇಳುತ್ತಾ ಭಾವನ ಪಕ್ಕ ಹೋಗಿ ಕೂತೆ. ಹಾಗೆ ಕೇಬಲ್ನಲ್ಲಿ ಪೊಲೀಸ್ ಫೈಲ್ ಅನ್ನೋ ಫಿಲಂ ಬರ್ತಾ ಇತ್ತು. ಅದರಲ್ಲಿ ಜಗ್ಗೇಶ್ ಕಾಮಿಡಿಗೆ ಇಬ್ರೂ ಸಖತ್ ನಕ್ಕು ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ಒಂದು ಸಲ ಕಾಮಿಡಿ ಬಂದಾಗ ನಗಾಡುತ್ತಾ ನಾನು ಭಾವನ ಕಾಲಿಗೆ ಹೊಡೆದೆ. ಆಗ ಭಾವ ನನ್ನ ನೋಡಿದರು. ನನಗೆ ಆಗಲೇ ಗೊತ್ತಾಗಿದ್ದು ನಾನು ಭಾವನನ್ನ ಮುಟ್ಟಿದೆ ಅಂತ. ನನಗೆ ನಾಚಿಕೆ ಆಯ್ತು. ಸಾರಿ ಭಾವ ಅಂದೆ. ಅದಕ್ಕೆ ಭಾವ ಏನೂ ಮಾತಾಡಲಿಲ್ಲ. ಮತ್ತೆ ಕಾಮಿಡಿ ಸೀನ್ ಬಂದಾಗ ನನಗೆ ನಕ್ಕು ಕೆಮ್ಮು ಬಂದಿತು. ಆಗ ಭಾವ ನನ್ನ ಸುಧಾರಿಸೋಕೆ ಅಂತ ನನ್ನ ಹತ್ತಿರ ಬಂದು ನನ್ನ ತಲೆಗೆ ಹೊಡಿತಾ ನನ್ನ ಬೆನ್ನಿಗೆ ಸವರುತ್ತಾ ಇದ್ರು. ಸ್ವಲ್ಪ ಹೊತ್ತು ಆದಮೇಲೆ ಸರಿ ಹೋಯ್ತು. ಆಗ ಭಾವ, ನಿಧಾನ ಕಣೆ ಪ್ರೀತಿ, ಅಷ್ಟೊಂದು ಯಾಕೆ ನಗಬೇಕು ಅಂದರು. ನನಗೆ ಮತ್ತೆ ಆ ಕಾಮಿಡಿ ಸೀನ್ ನೆನೆಸಿಕೊಂಡು ನಗೋಕೆ ಶುರು ಮಾಡಿದೆ. ಆಗ ಭಾವ ನನ್ನ ಬೆನ್ನಿಗೆ ಹೊಡಿತಾ, ಸುಮ್ಮನೆ ಇರು, ಸಾಕು, ಮತ್ತೆ ಕೆಮ್ಮು ಬರೆಸಿಕೊಂಡಿಯಾ ಅಂದರು. ನನಗೆ ಆಗ ಶಾಕ್ ಆಯ್ತು. ಭಾವನ ಕೈ ನನ್ನ ಬೆನ್ನ ಮೇಲೆ ಇರೋದನ್ನ ನೆನೆಸಿಕೊಂಡು ನಾಚಿಕೆ ಆಯ್ತು. ಸೇಮ್ ಟು ಸೇಮ್ ಭಾವನಿಗೂ ಅನಿಸ್ತು. ಇಬ್ಬರೂ ಏನೂ ಮಾತಾಡದೆ ಸೈಲೆಂಟ್ ಆಗಿದ್ದೆವು. 1-5 ನಿಮಿಷ ಹಾಗೆ ಟಿವಿ ನೋಡ್ತಾ ಇದ್ದು ಆಮೇಲೆ ನಾನು ಎದ್ದು ಮಲಗೋಕೆ ಹೊರಟೆ. ಆಗ ಭಾವ ನನ್ನ ನೋಡುತ್ತಾ, ಪ್ರೀತಿ, ಸಾರಿ ಕಣೆ, ಅಪ್ಪಿತಪ್ಪಿ ನಿನ್ನ ಅಕ್ಕನಿಗೆ ಹೇಳಿಬಿಟ್ಟಿಯಾ, ಆಮೇಲೆ ಗ್ರಹಚಾರ ಬಿಡಿಸಿಬಿಡ್ತಾಳೆ ಅಂದರು. ನನಗೆ ಅಯ್ಯೋ ಪಾಪ ಅನಿಸಿತು. ಆದರೂ ಏನೂ ಮಾತಾಡದೆ ಹೊರಟು ಹೋದೆ. ಭಾವ ಅವರ ಬೆಡ್ರೂಮಿಗೆ ಹೋದರು. ನಾನು ಹಾಸಿಗೆಯಲ್ಲಿ ಮಲಗಿಕೊಂಡು ಒದ್ದಾಡ್ತಾ ಇದ್ದೆ. ಇನ್ನೂ ನಿದ್ದೆ ಬಂದಿರಲಿಲ್ಲ. ಆಗ ಭಾವನ ನೆನೆಸಿಕೊಳ್ತಾ ಇದ್ದೆ. ನಾನು ಭಾವನ ಕಾಲು ಮುಟ್ಟಿದ್ದು ಭಾವನನ್ನ ಸುಧಾರಿಸೋಕೆ ಅಂತ ನನ್ನ ಮುಟ್ಟಿದ್ದು. ಆಗ ನನಗೆ ನಾಚಿಕೆ ಆಗಿದ್ದು ನೆನೆಸಿಕೊಂಡು ಏನೋ ಒಂಥರ ಆಯ್ತು. ಹಾಗೆ ಭಾವನ ಬಗ್ಗೆ ಯೋಚಿಸುತ್ತಾ ಭಾವನ ಬಗ್ಗೆ ಕರುಣೆ, ಪ್ರೀತಿ ಉಕ್ಕಿ ಬಂತು. ಭಾವನ ಮೈಮಾಟ ನೆನೆಸಿಕೊಂಡು ಹಾಗೆ ನೈಟಿ ಒಳಗೆ ಕೈ ತೂರಿಸಿ ನನ್ನ ತುಲ್ಲನ್ನ ಉಜ್ಜುತ್ತಾ ಇದ್ದೆ. ಏನೋ ಖುಷಿಯಾಗಿತ್ತು. ಭಾವನ ಬಾಡಿ, ಅವರ ಎದೆ, ಅವರ ತೊಡೆ ನೆನೆಸಿಕೊಂಡು ಅವರ ಸಾಮಾನು ಬಗ್ಗೆ ಯೋಚಿಸುತ್ತಾ ನನ್ನ ತುಲ್ಲಿಗೆ ಫಿಂಗರಿಂಗ್ ಮಾಡಿಕೊಂಡೆ. ಹಾಗೆ ಟೆಂಪ್ಟ್ ಆಗಿ ಲೀಕ್ ಕೂಡ ಮಾಡಿಕೊಂಡೆ.
ಹಾಗೆ ಲೀಕ್ ಆದಮೇಲೆ ಇನ್ನೂ ಭಾವನ ಬಗ್ಗೆ ಯೋಚಿಸುತ್ತಾ ಅವರ ಜೊತೆ ಹೇಗಾದರೂ ಮಾಡಿ ಮಜಾ ಮಾಡೋಕೆ ಡಿಸೈಡ್ ಮಾಡಿದೆ. ಹಾಗೆ ಯೋಚಿಸುತ್ತಾ ಮಲಗಿಬಿಟ್ಟೆ. ಬೆಳಗ್ಗೆ ಎದ್ದಾಗ ಭಾವ ಕಾಣಿಸಲಿಲ್ಲ. ಅವರು ಒಂದು ಕಲ್ಲು ಶಿಫ್ಟ್ ಹೋಗಿದ್ದರು. ಅಕ್ಕ ರೆಡಿ ಆಗ್ತಾ ಇದ್ಲು. ನಾನು ಎದ್ದು ರೆಡಿ ಆದೆ. ಅಕ್ಕ ತಿಂಡಿ ಮಾಡ್ತಾ ಇದ್ಲು. ತಿಂಡಿ ತಿಂದು ಇಬ್ಬರೂ ಕೆಲಸಕ್ಕೆ ಹೋದೆವು. ಕೆಲಸದಲ್ಲಿ ದಿನ ಪೂರ್ತಿ ಭಾವನ ನೆನೆಸಿಕೊಂಡು ಟೆಂಪ್ಟ್ ಆಗ್ತಾ ಇತ್ತು. ಅದನ್ನ ನನ್ನ ಜೊತೆ ಕೆಲಸ ಮಾಡುತ್ತಿದ್ದ ಸುಮಿತ್ರಳ ಹತ್ತಿರ ಹೇಳಿಕೊಂಡೆ. ಆಗ ಅವಳು ಹೇಳಿದ್ದು ಕೇಳಿ ಶಾಕ್ ಆಯ್ತು. ಅವಳು ಮದುವೆಯಾಗಿ ಗಂಡನ ಜೊತೆಗೆ ಮೈದುನನ ಜೊತೆಗೂ ಮಾಡಿಸಿಕೊಳ್ಳುತ್ತಾಳೆ ಅಂತ ಹೇಳಿದಳು. ಎಷ್ಟೋ ಸಲ ಗಂಡ ಮಲಗಿದ್ದಾಗ ಮೈದುನ ಹತ್ತಿರ ಹೋಗಿ ಕೇಳಿಸಿಕೊಂಡು ಬರ್ತಾಳಂತೆ. ಇದೆಲ್ಲ ಕೇಳಿ ನನ್ನ ತುಲ್ಲು ಒದ್ದೆ ಆಯ್ತು. ಅವತ್ತು ಸಂಜೆ ಮನೆಗೆ ಬಂದಾಗ ಅಕ್ಕ ಭಾವ ಇಬ್ಬರೂ ಖುಷಿಯಾಗೇ ಇದ್ದರು. ನೋಡಿ ನನಗೆ ಆಶ್ಚರ್ಯ ಆಯ್ತು. ಅಕ್ಕನ ಹತ್ತಿರ ಹೋಗಿ ಏನೇ ಅಕ್ಕ, ಇವತ್ತು ನೀನು ಭಾವ ಫುಲ್ ಖುಷಿಯಾಗಿ ಇದ್ದೀರಾ ಅಂದೆ. ಅದಕ್ಕೆ ಅಕ್ಕ ಹೋಗೆ, ನಿನಗೆ ಎಲ್ಲಾನು ಹೇಳಬೇಕಾ, ನಿನ್ನ ಭಾವ ಒಬ್ಬರು ಏನೇನೋ ಮಾಡ್ತಾರೆ ಅಂತ ನಾಚಿಕೆಯಿಂದ ಹೇಳಿದಳು. ನನಗೆ ಇನ್ನೂ ಕೇಳಬೇಕು ಅಂತ ಏನೇ ಮಾಡಿದ್ರು ಭಾವ ಅಂತದ್ದು ಅಂದೆ. ಅದಕ್ಕೆ ಅಕ್ಕ ನನಗೆ ನಾಚಿಕೆ ಆಗುತ್ತೆ ಹೋಗೆ ಅಂದಳು. ಆಗ ನನಗೆ ಕೋಪ ಬಂದು ನೀನು ಹೇಳ್ತೀಯೋ ಇಲ್ಲ ಭಾವನನ್ನ ಕೇಳ ಅಂದೆ. ಅದಕ್ಕೆ ಅಕ್ಕ ನನ್ನ ಕೈಯನ್ನ ಜೋರಾಗಿ ಗಿಂಟಿದಳು. ನಾನು ಜೋರಾಗಿ ಕಿರುಚಿದೆ. ಆಗ ಭಾವ ಅಡಿಗೆ ಮನೆಗೆ ಬಂದರು. ಭಾವ ಏನಾಯ್ತು ಅಂತ ಗಾಬರಿಯಿಂದ ಕೇಳಿದರು. ಅಕ್ಕ ನನ್ನನ್ನು ಭಾವನನ್ನು ನೋಡುತ್ತಾ ನಕ್ಕು ಏನೂ ಇಲ್ಲ ಹೋಗ್ರಿ, ಅವಳು ಹಾಗೆ ಸ್ವಲ್ಪ ಅಂದಳು. ನಾನು ಇಲ್ಲ ಭಾವ. ಅಕ್ಕ ಗಿಂಟಿದಳು. ನೋಡಿ ಬೇಕಾದರೆ ಅಂತ ಭಾವನ ಹತ್ತಿರ ಹೋದೆ. ಭಾವ ಯಾಕೆ ಅಂದರು. ನಾನು ಎಲ್ಲಾನು ಹೇಳಿದೆ. ಅದಕ್ಕೆ ಭಾವ ನಾಚಿಕೊಳ್ತಾ ಸರಿಯಾಗಿ ಇದ್ದೀರಾ ಅಕ್ಕ ತಂಗಿ ಅಂತ ಹೇಳಿ ಅಕ್ಕನನ್ನ ನೋಡಿದರು. ಅಕ್ಕ ನಾಚಿಕೊಂಡು ಅಡಿಗೆ ಮಾಡೋಕೆ ತಿರುಗಿಕೊಂಡಳು. ನಾನು ಸುಮ್ಮನೆ ಆದೆ.